ಮಳೆಯಾಗ ತೊಯ್ದು ಬಿಟ್ಟವ. ಹಾಗಾಗಿ ಆ ಹಸೆ ಕಟ್ಟಿಗೆ ನಮಗೆ ನಡೆಯೋದಿಲ್ಲ. ಹಸೆ ಕಟ್ಟಿಗೆ ನಮಗೆ ಬೇಕಾಗಿಲ್ಲ, ಒಣಗಿದ ಕಟ್ಟಿಗೆಗಳು ನಮಗೆ ಬೇಕು, ಕೊಡು. ಒಣಗಿದ ಕಟ್ಟಿಗೆ ನಮಗೂ ಇಲ್ಲ, ನಮ್ಮ ಕಟ್ಟಿಗೆಗಳೆಲ್ಲವೂ ತೊಯ್ದು ಬಿಟ್ಟಾವ. ಹಾಗಾಗಿ ನಮ್ಮ ಹಸೆ ಕಟ್ಟಿಗೆನ ಒಯ್ಬೇಕು. ಸಾಧು ಬಂದಿದ್ದು ಕಟ್ಟಿಗೆ ಸಲುವಾಗಿ ಅಲ್ಲ. ದುರ್ಯೋಧನನಿಗೆ ಒಂದು ನೋವಿತ್ತು, ನಾನು ಸಾಕಷ್ಟು ದಾನ ಮಾಡ್ತೀನಿ, ಜೊತೆಗೆ ಕರ್ಣನಂತವನಿಗೂ ಸಹಿತ ಆಶ್ರಯ ಕೊಟ್ಟಿನಿ. ನಾನು ಕರ್ಣನಂತವನಿಗೂ ಸಹಿತ ಆಶ್ರಯವನ್ನು ಕೊಟ್ಟಿದ್ದೇನೆ. ಯಾರಿಗೆ ನಾನು ಆಶ್ರಯವನ್ನು ಕೊಟ್ಟಿದ್ದೀನಿ ಆತನಿಗೆ ದಾನಸೂರ ಅಂತಾರ, ನನ್ನ ಆಶ್ರಯದಲ್ಲಿರ್ತಕ್ಕಂಥವನಿಗೆ ದಾನಸೂರ ಅಂತಾರ, ನನಗ್ಯಾಕೆ ಅನ್ನುವಲ್ರು ಅನ್ನುವ ಒಂದು ವಿಚಾರ ಆತನ ತಲೆಯೊಳಗಿತ್ತು. ಆ ಸಂದರ್ಭದೊಳಗೆ ಸಾಧು ಅದಕ್ಕೆ ಉತ್ತರ ಹೇಳುವ ಸಲುವಾಗಿ ಈ ಆಟವನ್ನು ಆಡಿರ್ತಾನೆ. ನಮ್ಮಲ್ಲಿ ಒಣ ಕಟ್ಟಿಗೆಗಳು ಇಲ್ಲ, ಹಸೆ ಕಟ್ಟಿಗೆ ಇವೆ, ತೆಗೆದುಕೊಂಡು ಹೋಗ್ರಿ ಅಂದರೆ ಆ ಒಣ ಕಟ್ಟಿಗೆನೇ ಬೇಕೇ ಹೊರತಾಗಿ ನಮಗೆ ಹಸೆ ಕಟ್ಟಿಗೆ ನಡೆಯೋದಿಲ್ಲ, ಅದು ಬೇಡ ನಮಗಂತಂದಾಗ, ಹಾಗಾದ್ರೆ ನನ್ನ ಕಡೆಗೆ ಇಲ್ಲ, ಒಣ ಕಟ್ಟಿಗೆಗಳು ನನಗಿಲ್ಲ ಅಂದಾಕ್ಷಣ ಇಲ್ಲ ಅನ್ನೋದಿಷ್ಟೇ ತಡ ಹೋಗೇ ಬಿಟ್ರು ಸಾಧುಗಳು. ಸೀದಾ ಹೋಗಿದ್ದು ಕರ್ಣನ ಮನೆಗೆ, ಸೀದಾ ಹೋಗಿದ್ದು ಕರ್ಣನ ಮನೆಗೆ. ಕರ್ಣನ ಮನೆಗೆ ಹೋಗಿ ಅಲ್ಲಿ ನನಗೆ ಕಟ್ಟಿಗೆ ಬೇಕು, ತೆಗೆದುಕೊಳ್ಳಿ, ಅವು ತೊಯ್ದಿವೆ, ಒಣ ಕಟ್ಟಿಗೆ ಬೇಕು, ಇದೋ ಹೀಗೆ ನಾ ರೆಡಿ ಮಾಡಿಬಿಡ್ತೀನಿ. ಯಾವ ಮನೆಯೊಳಗೆ ಇದ್ನಲ್ಲ ಕರ್ಣ, ಆ ಮನೆಯನ್ನು ಬಿಚ್ಚಿಸಿಬಿಟ್ಟ. ತೊಲೆ ಕಂಬಗಳೆಲ್ಲ ಹಸಿ ಇದ್ದಿಲ್ಲವಲ್ಲ, ಎಲ್ಲ ಒಣಗಿದ್ವಲ್ಲ, ಮನೆಯನ್ನು ಬಿಚ್ಚಿಸಿಬಿಡ್ತಾನೆ. 100 ಆಳನ್ನು ಕರೆಸಿ 20 ಚಕ್ಕಡಿಗಳನ್ನು ತುಂಬಿಸಿ ಕಟ್ಟಿಗೆಯನ್ನು ಕಳಿಸ್ತಾನೆ. ದಾನಸೂರ ಕರ್ಣನಿಗೆ ಜಯವಾಗಲಿ ಅನ್ಕೊಂತ ಹೊಂಟಿದ್ರು ಯಾರು? ಸಾಧುಗಳು. ಮತ್ತಷ್ಟು ಉರಿಯಾಕತ್ತಿವನಿಗೆ ಯಾವುದು? ಹೊಟ್ಟೆ. ಇದೇನಿದು? ಮತ್ತು ಆತಗೆ ದಾನಸೂರನ್ನ ಕತ್ತಿದ್ರಲ್ಲ, ನಾ ಕಟ್ಟಿಗೆ ಕೊಡ್ತೀನಿ ಅಂದ್ರೆ ತಗೊಳ್ಳೋದು ಬಿಟ್ಟು ಆತನ ಕಟ್ಟಿಗೆಯನ್ನು ತೆಗೆದುಕೊಂಡು ಆತನಿಗೆ ಜಯವಾಗಲಿ ಅಂತಾರಲ್ಲ. ಓಡಿ ಬಂದಿರುವಂತಹ ದುರ್ಯೋಧನ ಕೇಳ್ತಾನೆ, ಏನ್ರಿ ಸಾಧುಗಳು ಇದು? ಹೌದು, ಆತ ದಾನಸೂರನೇ. ಅದೇ ಹೆಂಗೆ ದಾನಸೂರ? ಕಟ್ಟಿಗೆ ಕೊಡಾವು ದಾನಸೂರ ಅಲ್ಲ, ಒಣಗಿದ ಕಟ್ಟಿಗೆಯನ್ನ ಕೊಡಾವು ದಾನಸೂರ ಅಲ್ಲ, ಮನಿ ಬಿಚ್ಚಿ ಕೊಡ್ತಕ್ಕಂಥದ್ದು ಏನೈತಲ್ಲ ಅದು ನಿಜವಾದ ದಾನ. ಎದಕ್ಕೆ ದಾನ ಅಂತಾರಂದ್ರೆ ಮನಿನೇ ಬಿಚ್ಚಿ ಬಿಡುದು. ಇಂತಿಂಥವರೆಲ್ಲ ಆಗಿ ಹೋಗ್ಯಾರ. ಮನೆ ಬಿಚ್ಚಿ ಕೊಟ್ಟಿರ್ತಕ್ಕಂಥವ್ರು ನಮ್ಮವರು. ಅದಕ್ಕೆ ದಾನಸೂರ ಅಂತೇಳಿ ಅವ್ರ ಹೆಸರು ಪಡ್ಕೊಂಡ್ರು. ಬಾಲಗಂಗಾಧರ ಟಿಳಕರು ಬಾಲ್ಯದೊಳಗ